ಬಹಳ ಪ್ರಸ್ತುತವಾದಂಥ ಪ್ರಶ್ನೆ ಮಾನ್ಯ ದರ್ಶನ್ ಅವರು ಕೇಳಿದ್ದಾರೆ. ಈಗಾಗಲೇ JJMನಲ್ಲಿನ OSTಗಳು ಪ್ರಗತಿನಲ್ಲಿದೆ ಅಧ್ಯಕ್ಷೆ. ಅದು ರುಟೀನ್ ವರ್ಕ್ ಇದೆ, ಅದಾಗುತ್ತೆ. ಅದು ಅಂಥದ್ದೇನಾದರೂ ಹಣದ ಕೊರತೆ ಆದರೆ ಆಸ್ ಪರ್ DPR ಏನಿದೆ ಅದನ್ನು ಅದು ಯಾವುದೇ ರೀತಿಯಾದಂಥ ಆತಂಕ ಪಡೋ ವಿಷಯ ಇಲ್ಲ. ನಂಜನಗೂಡಿನಲ್ಲಿ ಈಗಾಗಲೇ 212 ಕಳೆದ ವರ್ಷ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ OHTಗಳ ಆಡಿಟ್ ನಡೀತು. ನಾವು ಬಂದ ಮೇಲೆ ಇಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳನ್ನು ನೀರು ಸರಬರಾಜು ಮಾಡಬೇಕಾದ್ರೆ ಆಗುತ್ತೆ ಅಂದಾಗ ನಾವೇ ಸ್ವಪ್ರೇರಣೆಯಿಂದ ರಾಜ್ಯದ ಎಲ್ಲ ಓವರ್ ಹೆಡ್ ಟ್ಯಾಂಕ್ಗಳ ಆಡಿಟನ್ನು ಮಾಡಿದ್ದೇವೆ. ನಂಜನಗೂಡಿನಲ್ಲಿ ನಾನು ಹೇಳ್ದಂಗೆ 212 ಇವೆ. 58 ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. 150ಗೆ ನಾವು ರಿಪೇರ್ ಮಾಡಬೇಕಾಗಿದೆ. ರಿಪೇರ್ ಅಂದರೆ ಅದು ಪೇಂಟಿಂಗ್ ಇರ್ಬೋದು, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ಲು. ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಯಾಕಂದರೆ ಅಲ್ಲಿ ಸಾಕಷ್ಟು ಫಂಗಸ್ಸು ಹಾಗೆ ಎಲ್ಲ ಇರ್ತದೆ, ಅದೆಲ್ಲ ತೆಗೆದುಬಿಟ್ಟು ಮಾಡಬೇಕಾಗ್ತದೆ. ಮತ್ತು ರಿಪೇರು, ಇನ್ಸ್ಟಾಲೇಷನ್ ಆಫ್ ಲ್ಯಾಡರ್ಸು ವರ್ಕ್ಸ್ ಇರ್ಬೋದು, ಮತ್ತು ಲೈಟ್ನಿಂಗ್ ಅರೆಸ್ಟರ್ಸ್ ಹಾಕೋದು, ಅವೆಲ್ಲನೂ ಕೂಡ ನಾವು ಮಾಡ್ತೀವಿ ಅಧ್ಯಕ್ಷರೇ. ಅದಕ್ಕೆ ನಮ್ಮ ಎಸ್ಟಿಮೇಟ್ ಪ್ರಕಾರ ಸುಮಾರು 80,000 to 90,000 ಅಂತ ಆಗಿರ್ಬೋದು. ನಾವು ಪರ್ ಯೂನಿಟ್ 190. ಅದು ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಸಿವಿಲ್ ವರ್ಕ್ಸ್ ಟು ಬಿ ಅಡಾಪ್ಟೆಡ್ ಅಧ್ಯಕ್ಷರೇ. ಮತ್ತು 4 ಓವರ್ ಹೆಡ್ ಟ್ಯಾಂಕ್ಗಳನ್ನು ನಾವು ಡಿಸ್ಮ್ಯಾಂಟಲ್ ಮಾಡಬೇಕಾಗ್ತದೆ. ಅದಕ್ಕೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರೇ. ಇದನ್ನು ಹೊರತುಪಡಿಸಿ ನಾವು ಈ ವರ್ಷದ ಆಯಾ ವ್ಯಾಯದಲ್ಲಿ ರಾಜ್ಯದ 1000 ಓವರ್ ಹೆಡ್ ಟ್ಯಾಂಕ್ಗಳಿಗೆ ನಾವು ಪುನಶ್ಚೇತನಗೊಳಿಸಬೇಕು ಅಂತ ಇದ್ದೇವೆ. ನಾವು ಅಲ್ಲಿ ರಿಪೇರ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಇಫ್ ನೆಸೆಸರಿ ರೀಕನ್ಸ್ಟ್ರಕ್ಷನ್ ಆಫ್ ದಿ ಎಂಟೈರ್ OST ಕೂಡ ನಾವು ಮಾಡ್ತಾ ಇದ್ದೀವಿ. ಅದೇ 1,40,00,000 ನಾವು ಅಲೋಕೇಟ್ ಮಾಡಿದ್ದೇವೆ. ಅಕಸ್ಮಾತ್ ಏನಾದರೂ ಇನ್ನೂ ಹೆಚ್ಚು ಬೇಕಾದರೆ ಖಂಡಿತವಾಗೂ ಕೂಡ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಈ ಅನುದಾನವನ್ನು ಪರಿಷ್ಕರಣೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಹಿಂದೇಟು ಹಾಕ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಈ ವರ್ಷದಲ್ಲಿ ನಾವು 30 ಕೋಟಿ ರೂಪಾಯಿಯನ್ನು ನಾವು ಬರೀ OSTಗಳಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ವಿ ವಿಲ್ ಎನ್ಶೋರ್ ದಟ್ OSTs ಆರ್ ಕನ್ಸ್ಟ್ರಕ್ಟೆಡ್, ರಿಪೇರ್ಡ್, ಆಮೇಲೆ ನೀರು ಸರಬರಾಜು ಆಗಬೇಕಾಗಿದೆ ಅಂತ ಏನು ಅವ್ರು ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ, ಅದನ್ನು ನಾವು ಮಾಡ್ತೀವಿ ಅಧ್ಯಕ್ಷರೇ.